ಇನ್ನು ಯಾವ ಯಾವ ವಿಷಯಗಳ ಬಗ್ಗೆ ಉಪದೇಶ ಮಾಡ್ತಾರೆ ಭೀಷ್ಮರು? ಭೀಷ್ಮರು ಕಠಿಣವಾದ ಧರ್ಮ ಸೂಕ್ಷ್ಮಗಳನ್ನು ಮನದಟ್ಟು ಮಾಡಲು ಯುಧಿಷ್ಠರನಿಗೆ ಕೆಲವು ಕಥೆಗಳನ್ನು ಹೇಳುತ್ತಾರೆ. ಮೊದಲು ಗೌತಮಿ ಮತ್ತು ಹಾವಿನ ಕತೆ. ಗೌತಮಿ ಎಂಬ ವೃದ್ಧೆಯ ಮಗನನ್ನು ಒಂದು ಹಾವು ಕಚ್ಚಿ ಸಾಯಿಸುತ್ತದೆ. ಅದನ್ನು ಒಬ್ಬ ಬೇಡನು ಆ ಹಾವನ್ನು ಹಿಡಿದು ತಂದು ಇದನ್ನು ಕೊಲ್ಲಲೇ ಎಂದು ಕೇಳುತ್ತಾನೆ. ಆಗ ಆ ಹಾವು, ನಾನು ಸ್ವ ಇಚ್ಛೆಯಿಂದ ಕಚ್ಚಲಿಲ್ಲ, ಮೃತ್ಯು ಮತ್ತು ಕಾಲದ ಪ್ರೇರಣೆಯಿಂದ ಕಚ್ಚಿದೆ ಎನ್ನುತ್ತದೆ. ಆಗ ಮೃತ್ಯುದೇವತೆ ಪ್ರತ್ಯಕ್ಷವಾಗಿ, ನಾನು ಕೇವಲ ನಿಮಿತ್ತ ಮಾತ್ರ, ಅವನ ಸಾವಿಗೆ ಕಾರಣ ಅವನ ಪೂರ್ವಜನ್ಮದ ಕರ್ಮಗಳೇ ಎಂದು ಹೇಳುತ್ತಾಳೆ. ಇದರ ಮೂಲಕ ಯುಧಿಷ್ಠರನಿಗೆ ಮಾನವನ ಸುಖ ದುಃಖಗಳಿಗೆ ಕಾರಣ ಅವರ ಸ್ವಕರ್ಮವೇ ಎಂಬ ಸತ್ಯವನ್ನು ಭೀಷ್ಮರು ವಿವರಿಸುತ್ತಾರೆ. ಇನ್ನು ನೆಕ್ಸ್ಟ್ ಒನ್, ನಚಿಕೇತನನ ಯಮಲೋಕದ ಯಾನ. ಸತ್ಯದ ಹಾದಿಯಲ್ಲಿ ನಡೆದು ಯಮಲೋಕವನ್ನು ಸಂದರ್ಶಿಸಿ ಮರಣದ ನಂತರದ ರಹಸ್ಯಗಳನ್ನು ತಿಳಿದು ಮತ್ತೆ ಮರಳಿದ ನಚಿಕೇತನ ಕಥೆಯು ಆತ್ಮಜ್ಞಾನವನ್ನು ಬೋಧಿಸುತ್ತದೆ. ಇನ್ನು ಗಿಳಿ ಮತ್ತು ಇಂದ್ರನ ಕತೆ. ಒಣಗಿದ ಮರದ ಮೇಲಿದ್ದ ಗಿಳಿಯೊಂದು ತನ್ನ ನಿಷ್ಠೆಯಿಂದ ಇಂದ್ರನನ್ನೇ ಪ್ರಸನ್ನಗೊಳಿಸಿ ಆ ಮರಕ್ಕೆ ಮರುಜೀವ ನೀಡಿದ ಕಥೆಯ ಮೂಲಕ ಭಕ್ತಿ ಮತ್ತು ಕೃತಜ್ಞತೆಯ ಮಹತ್ವವನ್ನು ವಿವರಿಸುತ್ತಾರೆ. ಹೀಗೆ ಹಲವಾರು ಕಥೆಗಳನ್ನು ಹೇಳಿ ಯುಧಿಷ್ಠರನ ಮನಸ್ಸಿನಲ್ಲಿರುವ ಗೊಂದಲ ಮತ್ತು ಪ್ರಶ್ನೆಗಳನ್ನು ಕ್ಲಿಯರ್ ಮಾಡ್ತಾರೆ. ಹೌದು, ಭೀಷ್ಮರು ಇನ್ನು ಎಷ್ಟು ದಿನ ಹಾಗೆ ಮಲ್ಕೊಂಡಿರ್ತಾರೆ? ಸುದೀರ್ಘ ಉಪದೇಶಗಳ ನಂತರ ಯುಧಿಷ್ಠರನ ಮನಸ್ಸಿನಲ್ಲಿರುವ ಗೊಂದಲವು ನಿವಾರಣೆಯಾಗುತ್ತದೆ ಹಾಗೂ ಅವನು ಶಾಂತನಾಗುತ್ತಾನೆ. ಅಷ್ಟರಲ್ಲಿ ಸೂರ್ಯನು ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣದಲ್ಲಿ ಪ್ರವೇಶಿಸುತ್ತಾನೆ. ಭೀಷ್ಮರು ತಮ್ಮ ಕೊನೆಯ ಕ್ಷಣ ಬಂದಿದ್ದನ್ನು ಅರಿತು ಶ್ರೀಕೃಷ್ಣ, ಪಾಂಡವರು, ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ಹತ್ತಿರಕ್ಕೆ ಕರೆಯುತ್ತಾರೆ. ಎಲ್ಲರಿಗೂ ಆಶೀರ್ವಾದಿಸಿ ಕೊನೆಯದಾಗಿ ಶ್ರೀಕೃಷ್ಣನ ದಿವ್ಯ ಸ್ವರೂಪವನ್ನು ಕಣ್ಣು ತುಂಬಿಕೊಳ್ಳುತ್ತಾ ಯೋಗ ಮಾರ್ಗದ ಮೂಲಕ ಇಚ್ಛಾಮರಣವನ್ನು ಬಳಸಿ ಶರೀರವನ್ನು ತ್ಯಾಜಿಸಿ ಮುಕ್ತಿ ಹೊಂದುತ್ತಾರೆ. ನಂತರ ಪಾಂಡವರು ಭೀಷ್ಮ ಪಿತಾಮಹರಿಗೆ ಶಾಸ್ತ್ರೋಕ್ತವಾಗಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸುತ್ತಾರೆ. ಇಲ್ಲಿಗೆ ನಮ್ಮ 13ನೇ ಪರ್ವವಾದ ಅನುಶಾಸನ ಪರ್ವ ಕೂಡ ಮುಗಿತು. ಇನ್ನು ನೆಕ್ಸ್ಟ್ ಅಂದರೆ 14ನೇ ಪರ್ವವಾದ ಅಶ್ವಮೇಧಿಕ ಪರ್ವದಲ್ಲಿ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.